ಸರ್, ಕಾಕ್ರೋಚ್ ಪಾರ್ಟಿ ಡೆಲ್ಲಿಯಲ್ಲಿ ಆಯಿತು ನಿನ್ನೆ ಪ್ರತಿಭಟನೆ. ಸೊ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಸೊ ಅದರಲ್ಲಿರುವಂಥವರು ಸಿಜೆಪಿ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಥವಾ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಯಾರು ಅನ್ನೋದು ಈಗ ಜನರ ಪ್ರಶ್ನೆ ಏನಾಗಿದೆ. Sir, it's neutral, sir. All of them are students who have fought for the education of future. So whatever they are doing, whatever the NEET exams that were conducted, ಅದು ಕರೆಕ್ಟ್ ಆಗಿ ನಡ್ಸಕ್ಕಾಗ್ಲಿಲ್ಲ ಅಂದ್ರೆ why the education minister has not given a word about it. Even PM Modi is silent and even education minister is also silent. Without any, I mean, ಯಾವುದೇ ತರದ ಪ್ರಿಪರೇಷನ್ಸ್ ಇಲ್ಲದೆ then the paper is leaked and ಅದ್ರ ಬಗ್ಗೆ they are not able to talk or they are not accountable for it. Then who is accountable for it? Whoever they have suicided, the students whoever they have suicided, who is the one who is going to give the answer for them? So ಇವಾಗ ನೀವು ಒಂದ್ ಕಡೆ ಅಂತಿದ್ದೀರಿ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು, ಬಟ್ ಎಜುಕೇಶನ್ ಮಿನಿಸ್ಟರ್ ಆಗಿ ಅವ್ರು ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಅವರ ಕೆಳಗಡೆ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರುವಂತ ಟೀಚರ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಕಾರ್ಯಕರ್ತರಾಗಿರ್ಬೋದು, ಏನೋ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತಮಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಆ ರೀತಿ ಸೋರಿಕೆ ಮಾಡಿರ್ಬೋದಲ್ಲ ಅಂತ ನಮ್ಮ ಪ್ರಶ್ನೆ. ಹೌದು, ಕರೆಕ್ಟ್. ಐ ಆಮ್ ನಾಟ್ ಟೆಲ್ಲಿಂಗ್ ಎಜುಕೇಶನ್ ಮಿನಿಸ್ಟರ್ ಹ್ಯಾಸ್ ಲೀಕ್ ದ ಪೇಪರ್. ನಾನು ಹೇಳ್ತಾ ಇರೋದೇನು ಅಂದ್ರೆ ಹೂಎವರ್ ಇಸ್ ಕಂಡಕ್ಟಿಂಗ್ ದ ಎಕ್ಸಾಮ್, ಹೂಎವರ್ ಇಸ್ ಅಕೌಂಟಬಲ್ ಫಾರ್ ಇಟ್. ಫಾರ್ ಎಕ್ಸಾಂಪಲ್, ಇವಾಗ ಒಬ್ರು ಕಂಪ್ನಿ ನಡೆಸ್ತಾ ಇದ್ದಾರೆ ಅಂದ್ರೆ ಎಂಪ್ಲಾಯೀಸ್ ಆರ್ ನಾಟ್ ಅಕೌಂಟಬಲ್ ಫಾರ್ ಇಟ್. The CEO will be the accountable for. Same way, the education will be accountable for it. So whatever the paper leak has happened, ಅವರೇ ತಂದು ಮಾಡಿದ್ರು ಅಂತ ಇಲ್ಲ ಅಲ್ವಾ? ಇವಾಗ ಅವರೇ ಪೇಪರ್ ತಂದು ಲೀಕ್ ಮಾಡಿದ್ರು ಅಂತ ಇಲ್ಲ, ಬೇರೆ ಅವ್ರ ಕೆಳಗಡೆ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾಡಿರ್ತಾರೆ. ನಾನು ಹೇಳ್ತಾ ಇರೋದು ಇವಾಗ ಅಕೌಂಟಬಲ್ ಯಾರಾಗಿರ್ತಾರೆ, ಆಬ್ವಿಯಸ್ಲಿ ದ ಎಜುಕೇಶನ್ ಮಿನಿಸ್ಟರ್ ವಿಲ್ ಬಿ ದ ಅಕೌಂಟಬಲ್ ಫಾರ್ ಇಟ್ ಅಂಡ್ ದ ಗೌರ್ಮೆಂಟ್ ವಿಲ್ ಬಿ ದ ಅಕೌಂಟಬಲ್ ಫಾರ್ ಇಟ್. ಅದಕ್ಕೆ ಲಾಠಿ ಚಾರ್ಜ್ ಮಾಡೋದು, it is an very, what we tell, brutal thing they have done. Where is the democracy heading to? Where is the democracy? If the constitution of India, Dr. Baba Saheb Ambedkar has written, where is it heading to? The constitution, whatever the B.R. Ambedkar has told, and the democracy, where is it heading to? If there was democracy, then yesterday's incident was an example where democracy was questioned. Where is that democracy? ಸೊ ಈಗ ಭ್ರಷ್ಟಾಚಾರ ಅಂತ ಅಣ್ಣಾ ಹಜಾರೆ ಅವರು 12-13 ದಿನಗಟ್ಟಲೆ ಉಪವಾಸ ಬಿದ್ದು ಅಷ್ಟೆಲ್ಲ ಮಾಡಿದ್ರು ಸಹಿತ ಇನ್ನೂ ಲಂಚಕೋರರು ಇದ್ದೇ ಇದ್ದಾರೆ. ಅದ್ರ ನಡುವಲ್ಲಿ ಈಗ ವಾಂಗ್ಚುಕ್ ಅವರು ಸಹಿತ ಈಗ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ನ್ಯಾಯ ದೊರಕುತ್ತಾ ಅಂತೀರಾ? ಸರ್, ದೊರಕಲೇಬೇಕು ಸರ್. ಅದರ್ವೈಸ್ ಮೆನಿ ಯೂತ್ಸ್ who have been the future, who are been the future of India, they'll be suffering. For example, ನಾನು ಆಗಿರ್ಬೋದು, ನನ್ನ ಕಸಿನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು ಸರ್, ಯೂತ್ಸ್ ಆರ್ ನೆಕ್ಸ್ಟ್ 10 years or 20 years or further education system ಏನಿರುತ್ತೆ ಅದು ಡಿಪೆಂಡೆಂಟ್ ಅಪಾನ್ ದ today's agenda. So whatever they are doing, whatever the government is taking, whatever the protest is going on as of now, ಅದು ಬಂದ್ಬಿಟ್ಟು ನಾವು ಇಟ್ ಈಸ್ ಗೋಯಿಂಗ್ ಟು ಬಿ ಫರ್ದರ್ ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ ಸಿಗಲಿ ಅಂತ ಇರುತ್ತೆ ಹೊರತು ಇವಾಗ ಆಗಿರೋ ತಪ್ಪನ್ನ ಅವ್ರು ಸರಿಪಡಿಸ್ಕೋಬೇಕು ಅಂತ ವಿಷಯ ಇರುತ್ತೆ ಹೊರತು ಅದನ್ನ ಬಿಟ್ಟು ಬೇರೆ ಏನು ಅಜೆಂಡಾ ಇರಲ್ಲ ಸರ್. ಫಾರ್ ಎಕ್ಸಾಂಪಲ್, ಅವರು ಕಾಕ್ರೋಚ್ ಜನತಾ ಪಾರ್ಟಿ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ ಇರಲ್ಲ ಸರ್. ಒಬ್ಬ ಸ್ಟೂಡೆಂಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಸರ್. ಕಾಕ್ರೋಚ್ ಜನತಾ ಪಾರ್ಟಿಗೆ ನಿಮ್ಮ ಸಪೋರ್ಟ್ ಎಷ್ಟು? ಸರ್, ಕಾಕ್ರೋಚ್ ಜನತಾ ಪಾರ್ಟಿ ವಾಸ್ ಒರಿಜಿನಲಿ ಫಾರ್ಮ್ಡ್ ಬೈ ಎ ಜಡ್ಜ್ ಸ್ಟೇಟ್ಮೆಂಟ್, ಕರೆಕ್ಟ್ ಅಲ್ವಾ? ಈ ಕಾಲ್ಡ್ ಯೂತ್ಸ್ ಆಸ್ ಕಾಕ್ರೋಚಸ್ ವೇರ್ ದೇ ಆರ್ ನಾಟ್ ಹ್ಯಾವಿಂಗ್ ಎಂಪ್ಲಾಯ್ಮೆಂಟ್ ಇದ್ದವರು ಇಲ್ಲದೆ ಇದ್ದವ್ರನ್ನ ಆ ಥರ ಭೇದ ಭಾವ ಮಾಡೋದು ಅಟ್ ದ ಜುಡಿಷಿಯಲ್ ಸಿಸ್ಟಮ್ ಒಬ್ರು ಜಡ್ಜ್ ಆಗಿ ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್. ಸೊ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಎಜುಕೇಷನ್ ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಡಬೇಕಾ? ದಯವಿಟ್ಟು ಕೊಡಿ ಸರ್, ಕೊಡಲೇಬೇಕು. ಅದನ್ನು ಉದ್ದೇಶಿಸೇನೆ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ. ದಯವಿಟ್ಟು ಕೊಡಲೇಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ಈಸ್ ಅಕೌಂಟಬಿಲಿಟಿ. ಇವಾಗ 30 ಜನ ಸ್ಟೂಡೆಂಟ್ಸ್ ಪ್ರಾಣ ಕಳ್ಕೊಂಡಿರೋದಕ್ಕೆ ಯಾರು ಕಾರಣ ಆಗ್ತಾರೆ? ಮತ್ತೆ ಹೂ ಇಸ್ ದ ಅಕೌಂಟಬಿಲಿಟಿ? ಇವಾಗ ನೀಟ್ ಪೇಪರ್ ಲೀಕ್ ಆಗಿರೋದು ಹೂ ಇಸ್ ದ ಅಕೌಂಟಬಿಲಿಟಿ? ಇನ್ ಫರ್ದರ್ ಏನು ಸ್ಟೂಡೆಂಟ್ಸು ಆ ಥರ ಸ್ಟೆಪ್ಸ್ ತೊಗೊಳ್ಳೋದು ಯಾವಾಗ ಅಂದರೆ ಈ ಥರ ಒಂದು ಬೇಜವಾಬ್ದಾರಿಯಿಂದಾನೆ ಸರ್. ನೀವಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಲೇಬೇಕು ಅಂತ. ಇವಾಗ ಅವ್ರು ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಾದ ತಕ್ಷಣ ಮತ್ತೊಬ್ಬ ಮಂತ್ರಿ ಬರ್ತಾರೆ, ಅವರು ಸಹಿತ ಇದೇ ರೀತಿ ಮಾಡಿದ್ರೆ ಅವರು ರಾಜೀನಾಮೆ ಕೊಡ್ತಾರೆ. ಹೀಗೆ ಕಂಟಿನ್ಯೂಟಿನ ಇದು ಹೇಗೆ ಸರ್? ಸೋ ಓನ್ಲಿ ಕರಪ್ಷನ್ ಅಂಡ್ ಎವ್ರಿಥಿಂಗ್ ಇಟ್ ಈಸ್ ಅಂಡರ್ ಗೌರ್ಮೆಂಟ್ ಓನ್ಲಿ. ಗೌರ್ಮೆಂಟ್ ಯಾವ ಥರ ರೂಲ್ಸ್ ಮಾಡಬೇಕು ಅಂದರೆ ವಾಟ್ ಎವರ್ ದ ಪ್ರೊಸೆಸ್ ಈಸ್ ಗೋಯಿಂಗ್ ಆನ್, ಆ ಪ್ರೊಸೆಸ್ ಕರೆಕ್ಟಾಗಿ ನಡೀತಾ ಇದೆಯಾ, ಈ ಶುಡ್ ಬಿ ಅಕೌಂಟಬಲ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪ್ನಿನೇ ತಗೊಳ್ಳಿ ಸರ್. ಒಬ್ರು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಜೆಂಡಾ ಏನಿರುತ್ತೆ ಅಂದರೆ ಆ ಅಜೆಂಡಾನ ಫುಲ್ಫಿಲ್ ಮಾಡೋ ತನಕ ಬಿಡಲ್ಲ ಅಲ್ವಾ ಎಂಪ್ಲಾಯೀಸ್ನ. ಅದೇ ಥರ ಇವ್ರ ಎಂಪ್ಲಾಯೀಸ್ನ ದೇರ್ ಶುಡ್ ಬಿ ಎ ಮೈನ್ಯೂಟ್ ವಾಚಲ್ಲಿ ಇರಬೇಕು. ನಾನು ಹೇಳ್ತಾ ಇಲ್ಲ ಅವ್ರು ಹೋಗೇ ನೋಡಬೇಕು ಅಂತ ಇಲ್ಲ. ಹೂಎವರ್ ಈಸ್ ದ ಸುಪೀರಿಯರ್ ಆಫ್ ಅವ್ರ ಸುಪೀರಿಯರ್ ಯಾರು ಇರ್ತಾರೋ ಅವ್ರು ಅಕೌಂಟಬಲ್ ಆಗಿರ್ತಾರೆ. ಸೊ ಈ ಅಕೌಂಟಬಿಲಿಟಿ ಬಂದ್ಬಿಟ್ಟು ಇಟ್ ಈಸ್ ಎನ್ ಎಜುಕೇಷನ್ ಮಿನಿಸ್ಟರ್ ಅಂಡ್ ದ ಗೌರ್ಮೆಂಟ್ ವಾಟ್ ದೇ ಹ್ಯಾವ್ ಡನ್. ಸೊ ಈ ಎಲ್ಲ ವಿಚಾರ ಒಂದು ಕಡೆ ಆಯಿತು. ಇವಾಗ CM DK ಶಿವಕುಮಾರ್ ಅವರು ಪಣ ತೊಟ್ಟು ನಾನು CM ಆಗಲೇಬೇಕು ಅಂತ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು.
ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾರೆ. ಸೊ ಏನೆಲ್ಲ ಅಭಿವೃದ್ಧಿ ಆಯ್ತು ಅಂತೀರಾ ಬೆಂಗಳೂರು? ಸೊ ಇಟ್ಸ್ ಗೋಯಿಂಗ್ ಆನ್ ಗುಡ್ ಆಸ್ ಆಫ್ ನೌ. ಇವಾಗ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಲಿ, ದೇ ಹ್ಯಾವ್ ರಿಮೂವ್ ದ ಸ್ಟಾಲ್ಸ್ ಇನ್ ಎವ್ರಿಥಿಂಗ್. ಪಾದಚಾರಿಗಳಿಗೆ ಒಂದು ದಾರಿ ಮಾಡಿಕೊಡ್ಬೇಕು. ವಾಟ್ ಎವರ್ ದ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಏನಿತ್ತು ಇವಾಗ ಅದೆಲ್ಲ ಡೆಮಾಲಿಷ್ ಆಗ್ತಾ ಇದೆ. ಇಟ್ಸ್ ಗೋಯಿಂಗ್ ಟು ಬಿ ಗುಡ್ ಐ ಥಿಂಕ್. ನೀವು ಬಸವನಗುಡಿ ಒಂದೇ ಏರಿಯಾ ನೋಡಿ ಹೇಳ್ತಾ ಇದ್ದೀರಿ. ಸೊ ಕೆಲವೊಂದಿಷ್ಟು ಬೆಂಗಳೂರಲ್ಲಿ ಏರಿಯಾಗಳನ್ನ ನೀವು ನೋಡಿದ್ರೆ ಅಲ್ಲಿ ಓಡಾಡೋಕ್ಕೂ ಸಹಿತ ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಮಳೆ ಒಂದಿಲ್ಲ, ಯಾಕೋ ಮಳೆ ಒಂದಿದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರು ಗತಿ ಅದೋ ಗತಿ ಅಂತ. ಸೊ ಇದ್ರ ಮಧ್ಯೆ ಇವರು ಮಂತ್ರಿಗಿರಿಗೆ ಹೊಡೆದಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿಗೆ ಏನು ಇದನ್ನ ಕೊಡ್ತಾ ಇಲ್ಲ ಅಂತ. ಸರ್ ಅದು ಅವರು ಮೀನ್ಸ್ ಅವ್ರ ಪಾರ್ಟಿದು ಏನು ಅಜೆಂಡಾ ಇದೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ದೇ ಡೂಯಿಂಗ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿರ್ಬೋದು ಆ್ಯಂಡ್ ಅದರ್ ವಾಟ್ ಎವರ್ ದ ಪ್ರೊಸೆಸ್ ದೇ ಆರ್ ಡೂಯಿಂಗ್ ಆಸ್ ಆಫ್ ನೌ ನನಗನ್ಸಿರೋ ಪ್ರಕಾರ ಇಟ್ಸ್ ಗುಡ್. CM ಸಿದ್ದರಾಮಯ್ಯನ ಅಥವಾ DCM DK ಶಿವಕುಮಾರ್? So that I can't decide. Whoever the CM is, they have to lead us to a good path for the development. ನಮಗೆ ಡೆವಲಪ್ಮೆಂಟ್ ವಿಚಾರವಾಗಿ ಅಂತ. So development, traffic sense, obviously, and development in IT field, they are doing it, and tech parks and everything. And further development, and it is an expansion of the Bangalore city. Actually, ಈಗ ಕರ್ನಾಟಕ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಿದೆ. ಹೌದು IT ಬಂದ್ಬಿಟ್ಟು ಬೆಂಗಳೂರೇ. ಹೌದು. ಏನ್ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಗಳೆಲ್ಲ ಬೆಂಗಳೂರಲ್ಲೇ ತುಂಬಿ ತುಳುಕ್ತಾ ಇದ್ರೆ ಉಳಿದ ಜಿಲ್ಲೆಗಳನ್ನ ಇಂಪ್ರೂವ್ ಮಾಡೋದು ಹೇಗೆ ಅಂತ? ಸರ್ ನಾನು ಇದರಲ್ಲಿ ಫಸ್ಟ್ ಏನು ಅಂದರೆ ವಾಟ್ ಎವರ್ ದ IT ಕಂಪ್ನೀಸ್ ಮತ್ತು MNC ಕಂಪ್ನೀಸ್ ಬರ್ತಾ ಇದೆ ಅಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅನ್ನೋದೇ ನಮಗೆ ಬೇಕಾಗಿರೋದು ಫಸ್ಟ್ ಸ್ಟೆಪ್. ಬಿಕಾಸ್ ಇವಾಗ ಆ ಸ್ಟೆಪ್ ತಗೊಂಡಿದ್ದಾರೆ, ಆಲ್ಮೋಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಸರ್. ಅದನ್ನ ಹೇಳಿದ್ರೆ ಸಾಕಾಗಲ್ಲ, ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಅಲ್ಲೂ ಬರೀ ಬೆಂಗಳೂರಲ್ಲೇ ಇಡ್ತಿದ್ದಾರೆ, ಬೇರೆ ಜಿಲ್ಲೆಗಳಲ್ಲೂ ಮಾಡಿದ್ರೆ ಅಲ್ಲಿ ಜನನು ಉದ್ಧಾರ ಆಗ್ಬೋದು, ಅಲ್ಲಿನೂ ಡೆವಲಪ್ ಆಗ್ಬೋದು. ಹೌದು, ಎಕ್ಸ್ಪೆಂಡ್ ಮಾಡಬಹುದು ಸರ್. ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಇವಾಗ ಎಕ್ಸ್ಪೆಂಡ್ ಆಗ್ತಾ ಇದೆ ಅಲ್ವಾ ಸರ್, ಇನ್ಫೋಸಿಸ್ ಬಂದಿದೆ. ಸೊ ಅದೇ ತರ ಎಕ್ಸ್ಪ್ಯಾಂಡ್ ಆಗ್ತಾ, ಇಟ್ ಈಸ್ ಅನ್ ಗುಡ್ ಡೆವಲಪ್ಮೆಂಟ್. ಆಸ್ ಆಫ್ ನೌ ಇಟ್ ಈಸ್ ಅನ್ ಗುಡ್ development, sir. It is expanding properly.